ಸಿಬ್ಬಂದಿಯಿಂದ ಚಿನ್ನಾಭರಣ ಲೂಟಿ ಆಯ್ತಾ? ಕೋಟ್ಯಾಂತರ ಮೌಲ್ಯದ ಚಿನ್ನ ವಜ್ರಾಭರಣ ಕಳ್ಳತನವಾಗಿದೆ. ಏರ್ಪೋರ್ಟ್ ಸಿಬ್ಬಂದಿಯಿಂದ ಚಿನ್ನಾಭರಣ ಲೂಟಿ ಆಯ್ತಾ? ಕೋಟ್ಯಾಂತರ ಮೌಲ್ಯದ ಚಿನ್ನ ವಜ್ರಾಭರಣ ಕಳ್ಳತನವಾಗಿದೆ. ಮಹಿಳೆಯ ಲಗೇಜ್ ಬ್ಯಾಗ್ನಲ್ಲಿದ್ದ ಚಿನ್ನ ವಜ್ರಾಭರಣ. ಬೆಂಗಳೂರಿನಿಂದ ದುಬೈಗೆ ತೆರಳುತ್ತಿದ್ದಂತಹ ಮಹಿಳೆ ಚೆಕ್ ಇನ್ ವೇಳೆ ಅಧಿಕಾರಿಗಳಿಗೆ ಆಭರಣ ತೋರಿಸಿದ್ರಂತೆ. ಆದ್ರೆ ಆಭರಣ ತೋರಿಸಿ ಬ್ಯಾಗ್ಗೆ ಟ್ಯಾಗ್ ಮಾಡಿಸಿದ್ದಾರೆ. ಅಲ್ಲೇ ವೇಳೆ ಕೆಐಎಬಿಯಲ್ಲಿ ಲಗೇಜ್ ಬ್ಯಾಗ್ನಲ್ಲಿಟ್ಟಿದ್ದ ಚಿನ್ನ ಅಬೇಸ್ ಆಗಿದೆ. ದುಬೈಗೆ ಹೋಗುವಷ್ಟರಲ್ಲಿ ಮಾಯವಾಗಿದ್ದಂತಹ ಚಿನ್ನಾಭರಣ ಎಲ್ಲಿಗೆ ಹೋಯ್ತು ಹಂಗಾರೆ? ಏರ್ಪೋರ್ಟ್ನಲ್ಲಿ ಸಿಬ್ಬಂದಿಯೇ ಕಳ್ಳತನ ಮಾಡಿರುವಂತಹ ಶಂಕೆಯೂ ವ್ಯಕ್ತವಾಗ್ತಿದೆ. 790 ಗ್ರಾಂ ತೂಕದ ಚಿನ್ನಾಭರಣ, ಸುಮಾರು 8 ಲಕ್ಷದ ವಜ್ರಾಭರಣ ಇತ್ತಂತೆ. ಬೆಂಗಳೂರಿನಿಂದ ದುಬೈ, ಅಲ್ಲಿಂದ ಅಮೆರಿಕಾಗೆ ಪ್ರಯಾಣ ಮಾಡಬೇಕಿತ್ತು ಮಹಿಳೆ. ಇದೀಗ ರಾಜ್ಯಕ್ಕೆ ವಾಪಸ್ ಬಂದು ಬಳಿಕ ಕಳ್ಳತನದ ಬಗ್ಗೆ ದೂರನ್ನ ಕೊಟ್ಟಿದ್ದಾರೆ. ಏರ್ಪೋರ್ಟ್ನಲ್ಲಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಏರ್ಪೋರ್ಟ್ ಸಿಬ್ಬಂದಿಯಿಂದ ಆಯ್ತಾ ಅಂತ ಕೋಟ್ಯಾಂತರ ಮೌಲ್ಯದ ಚಿನ್ನಾಭರಣ ಈಗ ಕಳ್ಳತನವಾಗಿರುವಂಥದ್ದು. ಸುಮಾರು 790 ಗ್ರಾಂ ಚಿನ್ನವಿತ್ತು, 8 ಲಕ್ಷದ ವಜ್ರಾಭರಣಗಳಿತ್ತು. ಮಹಿಳೆಯ ಲಗೇಜ್ ಬ್ಯಾಗ್ನಲ್ಲಿದ್ದಂತಹ ಈ ಚಿನ್ನಾಭರಣ ವಜ್ರಾಭರಣಗಳು ಬೆಂಗಳೂರಿನಿಂದ ದುಬೈಗೆ ಹೋಗಬೇಕಿತ್ತು ಈ ಮಹಿಳೆ. ಚೆಕ್ ಇನ್ ವೇಳೆ ಅಧಿಕಾರಿಗಳಿಗೆ ಆಭರಣಗಳನ್ನು ತೋರಿಸಿದ್ದಾರೆ. ಇನ್ನು ಆಭರಣ ತೋರಿಸಿ ಬ್ಯಾಗ್ಗೆ ಟ್ಯಾಗ್ ಕೂಡ ಮಾಡಿಸಿದ್ದಾರೆ ಮಹಿಳೆ. ಕೆಐಎಬಿಯಲ್ಲಿ ಲಗೇಜ್ ಬ್ಯಾಗ್ನಲ್ಲಿಟ್ಟಿದ್ದ ಚಿನ್ನ ಅಬೇಸ್ ಆಗಿದೆ. ದುಬೈಗೆ ಹೋಗುವಷ್ಟರಲ್ಲಿ ಮಾಯವಾಗಿದೆ ಚಿನ್ನಾಭರಣ. ದುಬೈ ತಲುಪುವಷ್ಟರಲ್ಲಿ ಚಿನ್ನಾಭರಣ ಇರಲಿಲ್ಲ. ಹಾಗಾದ್ರೆ ಚಿನ್ನಾಭರಣ ಎಲ್ಲಿ ಹೋಯ್ತು? ನಂತರ ಈಗ ಇಂಡಿಯಾಗೆ ಬಂದು ಕಂಪ್ಲೇಂಟ್ ಅನ್ನ ಕೊಟ್ಟಿರುವಂಥದ್ದು. ಏರ್ಪೋರ್ಟ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕಂಪ್ಲೇಂಟ್ ದಾಖಲಾಗಿದೆ. ಕೋಟ್ಯಾಂತರ ಮೌಲ್ಯದ ಚಿನ್ನಾಭರಣ ಕಳ್ಳತನವಾಗಿದೆ. ಹಾಗಾದ್ರೆ ಟ್ಯಾಗ್ ಮಾಡಿಸುವಂತಹ ಸಂದರ್ಭದಲ್ಲಿ, ಲಗೇಜ್ ಚೆಕ್ ಇನ್ ಮಾಡುವಂತಹ ಸಂದರ್ಭದಲ್ಲಿ ಇದ್ದಂತಹ ಚಿನ್ನಾಭರಣಗಳು ಅಧಿಕಾರಿಗಳಿಗೆ ತೋರಿಸಬೇಕಾದ್ರೆ ಇದ್ದಂತಹ ಚಿನ್ನಾಭರಣಗಳು ಎಲ್ಲಿ ಹೋಗಿದಾವೆ ಅನ್ನುವಂಥ ಪ್ರಶ್ನೆ ಮೂಡಿದೆ. ಈಗ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್. ಎಸ್ ಅರುಣ್, ಈಗ ಏರ್ಪೋರ್ಟ್ ಸಿಬ್ಬಂದಿಯ ಮೇಲೆ ಒಂದು ಆರೋಪ ಕೇಳಿ ಬರ್ತಿರುವಂಥದ್ದು. ಯಾಕೆಂದ್ರೆ ಕೋಟ್ಯಾಂತರ ಮೌಲ್ಯದ ಚಿನ್ನಾಭರಣ ಕಳ್ಳತನವಾಗಿರುವಂತಹ ಆರೋಪ ಇದೆ. ಮಹಿಳೆ ಚೆಕ್ ಇನ್ ಮಾಡಬೇಕಾದ್ರೆ ಇದ್ದಂತಹ ಚಿನ್ನಾಭರಣಗಳು ನಂತರ ನೋಡಿದಾಗ ಇರಲಿಲ್ಲ ಅಂದ್ರೆ ಏನ್ ಅರ್ಥ? ಏನಿದೆ ಮಾಹಿತಿ ಅರುಣ್? ಅಂಜರಿ ಏನಂದ್ರೆ ಬೆಂಗಳೂರಿನ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನಲ್ಲಿ ಒಂದು ಕೋಟಿ ಮೌಲ್ಯದ ಚಿನ್ನಾಭರಣ ಕಳ್ಳತನ ಆಗಿರುವಂತದ್ದು. ಅಂದ್ರೆ ಏನೋ ಅವರು ಏರ್ಪೋರ್ಟ್ ಸಿಬ್ಬಂದಿಗಳ ಮೇಲೆ ಇದೀಗ ಒಂದು ಆರೋಪವನ್ನ ಬಂದಿರುವಂತದ್ದು. ಏನು ಕಳೆದ ನವೆಂಬರ್ ನಲ್ಲಿ ಏನು ಸುಮಾರು ಕೆಎಲ್ಬಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನಿಂದ ದುಬೈ ಮೂಲಕ ಅಮೆರಿಕಗೆ ತೆರಳುತ್ತಿದ್ದ ಮಹಿಳೆ ಒಂದು ಚೆಕಿಂಗ್ ಮಾಡೋ ಸಂದರ್ಭದಲ್ಲಿ ಸುಮಾರು 790 ಗ್ರಾಂನಷ್ಟು ತೂಕ ಚಿನ್ನಾಭರಣಗಳು ಮತ್ತು 8 ಲಕ್ಷ ಬೆಲೆ ವಜ್ರ ಚಿನ್ನಾಭರಣಗಳು ಚೆಕಿಂಗ್ ನಲ್ಲಿ ಇತ್ತು ಅಂತ ಏನೋ ಆಕೆ ಒಂದು ಮೆನ್ಷನ್ ಅನ್ನ ಮಾಡಿರುವಂತದ್ದು. ಆದ್ರೆ ನವೆಂಬರ್ ನಲ್ಲಿ ದುಬೈ ಮೂಲಕ ಒಂದು ಅಮೆರಿಕಗೆ ತೆರಳುತ್ತಾ ಇದ್ರು. ಅಮೆರಿಕದ ಮಗನ ಜೊತೆ ವಾಸವಾಗಿದ್ದಂತ ಹುಬ್ಬಳ್ಳಿ ಮೂಲದ ಮಹಿಳೆ ಈಕೆ ಆಗಿರ್ತಾಳೆ. ಮತ್ತೆ ರಾಜ್ಯಕ್ಕೆ ಬಂದು ವಾಪಸ್ಸು ಬಂದಂತ ಈ ಸಂದರ್ಭದಲ್ಲಿ ಈಗ ಒಂದು ದೂರನ್ನ ಕೊಟ್ಟಿರುವಂತದ್ದು. ಸದ್ಯಕ್ಕೆ ಈಗ ಏರ್ಪೋರ್ಟ್ ಪೊಲೀಸ್ ನಲ್ಲಿ ದೂರನ್ನ ದಾಖಲಿಸಿಕೊಂಡು ಪೊಲೀಸರು ಸಹ ತನಿಖೆಯನ್ನ ಮಾಡ್ತಾ ಇರುವಂತದ್ದು. ಅವತ್ತು ಪ್ರಯಾಣ ಆಕೆಯ ಲಗೇಜ್ ಬ್ಯಾಗ್ ನಲ್ಲಿದ್ದ ಚಿನ್ನಾಭರಣ ಮತ್ತೆ ಬೇರೆ ಬೇರೆ ವಸ್ತುಗಳು ಕಾಣೆಯಾಗಿದೆ ಅಂತ ಹೇಳ್ಬಿಟ್ಟು ಆಕೆ ದೂರನ್ನ ಕೊಟ್ಟಿರುವಂತದ್ದು. ನವೆಂಬರ್ ನಲ್ಲಿ ಏನು ಆಕೆ ಮಗನ ಜೊತೆಗೆ ಏನು ಅಮೆರಿಕಾಗೆ ತೆರಳುವಂತ ಸಂದರ್ಭದಲ್ಲಿ ಚಿನ್ನಾಭರಣಗಳು ಚೆಕಿಂಗ್ ಮಾಡುವಂತ ಸಂದರ್ಭದಲ್ಲಿ ಚಿನ್ನಾಭರಣಗಳಿತ್ತು. ಆದ್ರೆ ವಿಮಾನದಲ್ಲಿ ಬ್ಯಾಗ್ ನಲ್ಲಿ ಇಡುವಂತ ಸಂದರ್ಭದಲ್ಲಿ ಏನಾದ್ರೂ ಮಿಸ್ ಆಗಿದೆ ಅಥವಾ ಯಾರು ತಗೊಂಡಿದ್ದಾರೆ ಏನೋ ಅನ್ನೋದ್ರ ಬಗ್ಗೆ ಈಗ ಒಂದು ಏನೋ ಬೆಂಗಳೂರಿನ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ಟಿರುವಂತದ್ದು. ಸದ್ಯಕ್ಕೆ ಈಗ ಪೊಲೀಸರು ಆ ಪ್ರಕರಣ ದಾಖಲಿಸಿಕೊಂಡು ಆವತ್ತು ಅವರು ಪ್ರಯಾಣ ಮಾಡಿದ ದಿನಾಂಕದಿಂದ ಯಾರು ಡ್ಯೂಟಿಯಲ್ಲಿದ್ರು ಮತ್ತೆ ಯಾರು ಕದ್ದಿರ್ಬೋದು, ಏನು ಚಿನ್ನಾಭರಣ ಮತ್ತೆ ಅಲ್ಲಿನ ಸಿಸಿಟಿವಿ ಇರ್ಬೋದು ಮತ್ತೆ ಬ್ಯಾಗೇಜ್ ಯಾರು ವಿಮಾನದಲ್ಲಿ ಇರ್ತಾರೆ ಅನ್ನೋದ್ರ ಬಗ್ಗೆ ಯಾರಿದ್ರು ಅನ್ನೋದ್ರ ಬಗ್ಗೆನೂ ಸಹ ಈಗ ಒಂದು ಪೊಲೀಸರು ತನಿಖೆಯನ್ನ ಮಾಡ್ತಾ ಇರುವಂತದ್ದು. ಮಂಜರಿ. ಓಕೆ ಅರುಣ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.